Shri Ganeshaya Namaha. Respected teachers, parents, and all my dear friends. Good morning to one and all. Today we are here to celebrate the pride of our land, Raichur Mahotsav. Now I request my friends to begin the program with a small poem. ರಾಯಚೂರು ಮಹೋತ್ಸವ ಪೂರ್ಣ ಕನ್ನಡ ಪುಟ್ಟ ಕವನ. ನಮಸ್ಕಾರ ನಮಸ್ಕಾರ ಎಲ್ಲರಿಗೂ. ರಾಯಚೂರು ನಮ್ಮ ಸುಂದರ ನಾಡು. ಎರಡು ನದಿಗಳು ಹರಿದು ಹರಿದು ಹಸಿರು ಹೊಲಗಳು ನಗುತ್ತಿವೆ ನೋಡಿ. ಹಳೆಯ ಕೋಟೆಗಳು ಗಟ್ಟಿಯಾಗಿ ನಿಂತಿವೆ. ಸ್ವಾತಂತ್ರ್ಯ ಹೆಮ್ಮೆ ನಮ್ಮದು. ರೈತರು ಜನರು ಶ್ರಮಿಸುತ್ತಾರೆ. ಮಕ್ಕಳು ಇಲ್ಲಿ ಕಲಿಯುತ್ತಾರೆ. ಬೆಳಕು ಬೆಳಕು ಎಲ್ಲೆಡೆ ಚಿನ್ನ ಚಿನ್ನ ಮಿನುಗುತ್ತದೆ. ಮಕ್ಕಳು ಇಲ್ಲಿ ಕಲಿಯುತ್ತಾರೆ. ಎಲ್ಲರೂ ಒಬ್ಬರನ್ನೊಬ್ಬರು ಕಾಳಜಿ ವಹಿಸುತ್ತಾರೆ. ರಾಯಚೂರು ನಮ್ಮ ಹೆಮ್ಮೆ. Hello, one and all. Raichur is the home so tall. Two rivers sing and gently flow. Green fields smile and softly grow. Old forts stand with stories strong. History hums a happy song. We are free, we cheer, we say. Farmers work both night and day. Rice and joe are cotton white. Fill our land with joy and light. Gold shine bright as a twinkling gleam. Books help us learn, think and dream. Care and love in hearts we find. Sing and dance, joy fills our mind. Raichur, our pride, our shine. Thank you. ಈ ಸುಂದರವಾದ ಕವನ ನಂತರ ರಾಯಚೂರಿನ ಇತಿಹಾಸ ಉಸಿರನ್ನು ಕೇಳೋಣ. ನಮಸ್ಕಾರ ಎಲ್ಲರಿಗೂ. ಇತಿಹಾಸದ ಉಸಿರು ತುಂಬಿದ ನೆಲಕ್ಕೆ ಇಂದು ಸಂಭ್ರಮದ ಸ್ವಾಗತ. ಇತಿಹಾಸದ ಸುಗಂಧ ಬೀಸುವ ಹೆಮ್ಮೆಯ ನೆಲ ನಮ್ಮದು. ರಾಯಚೂರು ಮಹೋತ್ಸವಕ್ಕೆ ಇಂದು ಸಂಭ್ರಮದ ಸ್ವಾಗತ. Good morning to all. Today we stand on a land that speaks, not in silence, but in stories. Raichur Mahotsava is just a celebration. It is a remembrance of history, a reflection of culture and vision of development. Thank you. ಇತಿಹಾಸದ ಕತೆ ಕೇಳಿದೆವು. ಈಗ ಆ ಕತೆ ಹುಟ್ಟಿದ ಭೂಮಿಯನ್ನು ಪರಿಚಯಿಸೋಣ. ನಮಸ್ಕಾರ ಎಲ್ಲರಿಗೂ. ಸುಂದರ ನೆಲ ಕರ್ನಾಟಕದ ಹರಳಿದ ಹೂವು ನಮ್ಮ ರಾಯಚೂರು. ಕರ್ನಾಟಕದ ಹೃದಯದಲ್ಲಿ ನಿಂತಿದೆ ಈ ಸುಂದರ ಜಿಲ್ಲೆ. ನದಿಗಳ ಮಡಿಲಲ್ಲಿ ಬೆಳೆದ ಪ್ರಕೃತಿಯ ವರದಾನವೇ. ನಮಸ್ಕಾರ ಎಲ್ಲರಿಗೂ. ಕೃಷ್ಣ ತುಂಗಭದ್ರ ಮಡಿಲಲ್ಲಿ ಬೆಳೆದ ಈ ನಾಡಿಗೂ ವಿಶೇಷ ಹೆಸರು ಯಾಕೆ ಬಂತೆ ಗೊತ್ತಾ? ಕೃಷ್ಣ ಒಂದ್ ಕಡೆ, ತುಂಗಭದ್ರ ಇನ್ನೊಂದ್ ಕಡೆ, ಎರಡು ನದಿಗಳ ಮಧ್ಯೆ ಬೆಳೆದ ದೋಬನ ಹೆಮ್ಮೆಯ ನೆಲೆ. Raichur the Dome. Raichur lies in the heart of Karnataka, blessed by geography and guided by nature. It is called as a dome, a fertile land between two rivers. On one side flows the mighty Krishna, on the other the life-giving Tungabhadra. This river do more than flow. The nature fields sustain life and make a Raichur a land of abundance. ಈ ನಾಡಿಗೆ ಪ್ರಕೃತಿ ಆಶೀರ್ವಾದ ನೀಡಿದಂತೆ ಇತಿಹಾಸವು ತನ್ನ ಗುರುತು ಬಿಟ್ಟಿದೆ. Good morning everyone. Stones that stand and stories told. Raichur fort stands strong and bold. Between two rivers brave and old. It guarded land in ancient days and saw many rules, wars and ways. ನಮಸ್ಕಾರ ಎಲ್ಲರಿಗೂ. ಇಂದು ನಾನು ಮಾತನಾಡುತ್ತಿರುವುದು ಕೇವಲ ಕಲ್ಲು ಗೋಡೆಗಳ ಬಗ್ಗೆ ಅಲ್ಲ. ಕಾಲದ ಎದೆಯಲ್ಲಿ ಕತೆ ಬರೆದ ರಾಯಚೂರು ಜಿಲ್ಲೆಯ ಕೋಟೆಗಳ ಬಗ್ಗೆ. ಈ ಕೋಟೆಗಳು ಮೌನವಾಗಿವೆ ಎಂದು ಭಾವಿಸಬೇಡಿ. ಅವು ಇತಿಹಾಸವನ್ನು ಉಸಿರಾಡುವ ಜೀವಂತ ಸಾಕ್ಷಿಗಳಾಗಿವೆ. ರಾಯಚೂರು ಕೋಟೆ ರಾಯಚೂರು ಜಿಲ್ಲೆ ಹೆಮ್ಮೆಯ ಕಿರೀಟವೇ. ಈ ಭವ್ಯ ರಾಯಚೂರು ಕೋಟೆ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಮಧ್ಯೆ ಶಕ್ತಿಯಂತೆ ನಿಂತ ಈ ಕೋಟೆ ಅನೇಕ ರಾಜ್ಯರ ಕನಸು, ಅನೇಕ ಯುದ್ಧಗಳ ಸಾಕ್ಷಿ. ಧೈರ್ಯ, ಶೌರ್ಯ ಮತ್ತು ಸ್ವಾಭಿಮಾನ, ಈ ಮೂರು ಗುಣಗಳ ಸಂಕೇತವೇ ರಾಯಚೂರು ಕೋಟೆ. ಲಿಂಗಸುಗೂರು ಕೋಟೆ ಮುಂದೆ ನಮಗೆ ಕಾಣಿಸುವುದು ತಂತ್ರಜ್ಞಾನ ಮತ್ತು ರಕ್ಷಣೆಯ ಕತೆ. ಯುದ್ಧದ ಸಮಯದಲ್ಲಿ ಶತ್ರುಗಳನ್ನು ತಡೆದ ಕೋಟೆ ಅದೇ ಲಿಂಗಸುಗೂರು ಕೋಟೆ. ಇದು ಕತ್ತಿಯ ಬಲವಷ್ಟೇ ಅಲ್ಲ, ಬುದ್ಧಿಯ ಶಕ್ತಿಯನ್ನು ಸಾರುತ್ತದೆ. ಮುದ್ಗಲ್ ಕೋಟೆ ಇತಿಹಾಸದ ಯುದ್ಧ ಭೂಮಿ. ಅಧಿಕಾರಕ್ಕಾಗಿ ನಡೆದ ಸಂಘರ್ಷಗಳು, ಸಾಹಸ ಮತ್ತು ಧೈರ್ಯದ ಪ್ರತಿಬಿಂಬವಾಗಿ ಇಂದು ಕೂಡ ಎತ್ತರವಾಗಿ ನಿಂತಿದೆ. ದೇವದುರ್ಗ ಕೋಟೆ ಬೆಟ್ಟದ ಮೇಲೇರಿ ನಿಂತ ದೇವದುರ್ಗ ಕೋಟೆ ಶತ್ರುಗಳಿಂದ ರಕ್ಷಣೆಗೆ ಪ್ರಕೃತಿಯನ್ನೇ ಆಯುಧವಾಗಿಸಿಕೊಂಡ ಕೋಟೆ. ಇದು ನಮ್ಮ ಪೂರ್ವಜನರ ಬುದ್ಧಿವಂತ ನಿರ್ಮಾಣ ಶೈಲಿಯ ಅದ್ಭುತ ಉದಾಹರಣೆಯೇ ಮಾನ್ವಿಕೋಟೆ. ಮಾನ್ವಿಕೋಟೆ ಸ್ಥಳೀಯ ಆಡಳಿತದ ಕೇಂದ್ರವಾಗಿತ್ತು. ಪ್ರಕೃತಿ ಮತ್ತು ವ್ಯವಸ್ಥೆಯ ಇವುಗಳನ್ನೆಲ್ಲ ಒಟ್ಟಾಗಿ ಹೇಳುವ ಒಂದು ಇತಿಹಾಸದ ಅಧ್ಯಾಯವೇ ಈ ಕೋಟೆ. ಕೇವಲ ಕಲ್ಲುಗಳಿಂದ ಕಟ್ಟಿದ್ದ ಕಟ್ಟಡಗಳು ಅಲ್ಲ, ಅವು ನಮ್ಮ ಇತಿಹಾಸದ ಮಾತಾಡುವ ಪುಟಗಳು. ಕಾಲ ಬದಲಾಗಿದ್ದರೂ ಹೇಳುವ ಕಥೆಗಳು ಇಂದಿಗೂ ಮೌನವಾಗಿದೆ. ರಾಯಚೂರು ಜಿಲ್ಲೆಯ ಕೋಟೆಗಳು ನಮಗೆ ಧೈರ್ಯ ಕಲಿಸುತ್ತದೆ, ಏಕತೆ ಬೋಧಿಸುತ್ತದೆ, ಸ್ವಾಭಿಮಾನ ಹೆಚ್ಚಿಸುತ್ತದೆ. ಈ ಕೋಟೆಗಳನ್ನು ರಕ್ಷಿಸುವುದು
ನಮ್ಮ ಕರ್ತವ್ಯ ಮಾತ್ರವಲ್ಲ, ನಮ್ಮ ಹೊಣೆಗಾರಿಕೆಯೂ ಹೌದು. ಇತಿಹಾಸದ ಮೇಲೆ ಹೆಮ್ಮೆ ಪಡುವ ಒಂದು ಕಾರಣವೇ ರಾಯಚೂರು ಜಿಲ್ಲೆಯ ಕೋಟೆಗಳು. ಧನ್ಯವಾದ. ಈ ಕೋಟೆಗಳು ಕೇವಲ ಕಲ್ಲಲ್ಲ, ಅವುಗಳನ್ನು ಕಟ್ಟಿದ ರಾಜರ ಕಥೆಯು ಇತಿಹಾಸವೇ. ಈ ಇತಿಹಾಸದಲ್ಲಿ ರಾಜರು ಬದಲಾದರೂ ನೆಲದ ಸ್ವಾಭಿಮಾನ ಅಚಲವಾಗಿದೆ. ಅನೇಕ ರಾಜರ ಆಳ್ವಿಕೆಯಲ್ಲಿ ಕಾಲಚಕ್ರ ತಿರುಗಿತು, ಆದರೆ ನೆಲದ ಆತ್ಮ ಮಾತ್ರ ಅಚಲವಾಗಿ ಉಳಿಯಿತು. Raichur past carved in stone. The Raichur fort stand witness to centuries of conflict and courage. Kakatiya rulers' leaderly foundation. Bahumani Sultan expanded control. Vijayanagara kings, especially Krishnadevaraya, fought fearlessly for Raichur. Adil Shah and Nizam followed until integration brought Raichur into Mysore and later Karnataka. Every ruler left a mark, but the land remained resilient. ನಮಸ್ಕಾರ ಎಲ್ಲರಿಗೂ. ಇಂದು ನಾನು ಮಾತನಾಡುತ್ತಿರುವ ಕೇವಲ ರಾಜ್ಯದ ಪಟ್ಟಿಯ ಬಗ್ಗೆ ಅಲ್ಲ, ಕಾಲದ ಮೇಲೆ ಗುರಿದು ಹಾಕಿದ ರಾಯಚೂರನ್ನು ಆಳಿದ ರಾಜ್ಯದ ಕಥೆಯ ಬಗ್ಗೆ. ಈ ನೆಲಕ್ಕೆ ಅನೇಕ ರಾಜ್ಯರು ಬಂದರು ಹೋದರು, ಆದರೆ ಪ್ರತಿಯೊಬ್ಬರು ಇತಿಹಾಸದಲ್ಲಿ ಅಧ್ಯಾಯವೇ ಬರೆದರು. ಕಾಕತೀಯ ರಾಜ್ಯರು. ಮೊದಲು ಈ ನೆಲವನ್ನು ಆಳಿದವರು ಧೈರ್ಯಶಾಲಿ ಕಾಕತೀಯ ರಾಜ್ಯರು. ಅವರು ರಾಯಚೂರಿನ ಆಡಳಿತಕ್ಕೆ ಮತ್ತು ಶಿಸ್ತು, ಈ ಮೂರನ್ನು ಬೆಸೆದ ಪ್ರಾರಂಭದ ಅಧ್ಯಾಯವೇ ಕಾಕತೀಯರ ಆಳ್ವಿಕೆ. ಬಹಮನಿ ಸುಲ್ತಾನರು. ಕಾಲಚಕ್ರ ತಿರುಗಿದಾಗ ರಾಯಚೂರು ಸೇರಿತು. ಬಹಮನಿ ಸುಲ್ತಾನರು ಆಡಳಿತಕ್ಕೆ, ಯುದ್ಧ ಮತ್ತು ತಂತ್ರಜ್ಞಾನ ಪ್ರಸಿದ್ಧರಾಗಿದ್ದ ಬಹಮನಿಗಳು ರಾಯಚೂರಿ ಮಹತ್ವವನ್ನು ಪೂರ್ಣವಾಗಿ ಆಳಿದರು. ವಿಜಯನಗರ ಸಾಮ್ರಾಜ್ಯ. ಇತಿಹಾಸದ ಗಗನದಲ್ಲಿ ಪೂರ್ಣವಾಗಿ ಹೊಳೆಯುವ ಹೆಸರು ವಿಜಯನಗರ ಸಾಮ್ರಾಜ್ಯ. ಅದರ ಮಹಾನ್ ರಾಜ ಶ್ರೀಕೃಷ್ಣದೇವರಾಯ ರಾಯಚೂರಿಗಾಗಿ ಯುದ್ಧ ಮಾಡಿ ತನ್ನ ಶೌರ್ಯವನ್ನು ಇತಿಹಾಸದ ಅಜರಾಮರಗೊಳಿಸಿದರು. ರಾಯಚೂರು ಯುದ್ಧವು ವಿಜಯನಗರ ಸಾಮ್ರಾಜ್ಯ ಶಕ್ತಿ ಮತ್ತು ವೈಭವ ಜಗತ್ತಿಗೆ ತೋರಿಸಿದರು. ಆದಿಲ್ ಶಾಹಿ ವಂಶದ ನಂತರ ರಾಯಚೂರು ಸೇರಿತು. ಬಿಜಾಪುರದ ಆದಿಲ್ ಶಾಹಿ ವಂಶದ ಕೈಗೆ ಅವರು ಕೋಟೆ, ಆಡಳಿತ ಮತ್ತು ರಕ್ಷಣೆಗೆ ಮುಖ್ಯತೆ ನೀಡಿದರು. ಇವರ ಆಳ್ವಿಕೆ ರಾಯಚೂರು ಇತಿಹಾಸಕ್ಕೆ ಹೊಸ ತಿರುವು ನೀಡಿತು. ಮೈಸೂರು ಸಂಸ್ಥಾನ. ಸ್ವತಂತ್ರದ ನಂತರ ರಾಯಚೂರು ಸೇರಿತು. ಮೈಸೂರು ಸಂಸ್ಥಾನ ಮತ್ತು ಕರ್ನಾಟಕ ರಾಜ್ಯದ ಆಡಳಿತ ಇಲ್ಲಿ ರಾಜರ ಆಳ್ವಿಕೆ ಮುಗಿದರೂ ಜನತಾಂತ್ರಿಕ ಆಡಳಿತ ಆರಂಭವಾಯಿತು. ಧನ್ಯವಾದಗಳು. ರಾಜರು ಬದಲಾಗಿದರು, ಆದರೆ ಈ ನೆಲ ಸ್ವಾತಂತ್ರ್ಯವನ್ನು ಕಾಯುತ್ತಿತ್ತು. ನಂತರ ನಮ್ಮ ನದಿಗೆ ಹೊಸ ವಿಮೋಚನೆಯ ಬೆಳಕು. ಈ ಬೆಳಕಿಗೆ ಪ್ರಬಂಧ ತಂದಿತ್ತು. Liberation is a day when unity brought freedom to our people. Chains were broken, light was born. Freedom so arrived at more. With courage, sacrifice and pride, Liberation stands as our guide. ನಮಸ್ಕಾರ ಎಲ್ಲರಿಗೂ. ಇಂದು ನಾನು ಮಾತನಾಡುತ್ತಿರುವುದು ಒಂದು ದಿನದ ಬಗ್ಗೆ ಅಲ್ಲ, ಒಂದು ಧೈರ್ಯದ ಆದ್ಯದ ಬಗ್ಗೆ. ಸ್ವಾತಂತ್ರ್ಯ ಬಂದಾಗಲೂ ಈ ನೆಲಕ್ಕೆ ಅದು ತಡವಾಗಿ ತಲುಪಿತು. ಆ ತಡವಾದ ಬೆಳಕಿನ ಹೆಸರೇ ವಿಮೋಚನೆ. ನಿಜಮರ ಆಡಳಿತ ಮತ್ತು ಜನರ ಹೋರಾಟ. ಸ್ವಾತಂತ್ರ್ಯ ನಂತರವೂ ರಾಯಚೂರು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ, ಹೈದರಾಬಾದ್ ನಿಜಮರ ಆಡಳಿತದ ಅಡಿ ಇತ್ತು. ಜನರ ಧ್ವನಿ ಮೌನವಾಗಿತ್ತು. ಹಕ್ಕುಗಳು ದಬ್ಬಾಳಿಕೆಗೆ ಒಳಗಾಗಿದ್ದವು, ಆದರೆ ಜನರ ಹೃದಯದಲ್ಲಿ ಸ್ವಾತಂತ್ರ್ಯದ ಬೆಂಕಿ ಆರಲಿಲ್ಲ. ಧನ್ಯವಾದಗಳು. ಜನರ ಹೋರಾಟಕ್ಕೆ ದಾರಿ ತೋರಿಸಿದ ಒಬ್ಬ ಮಹಾನ ನಾಯಕನಿದ್ದ. ಒಂದು ಭಾರತ ಎಂಬ ಕನಸು ಇಲ್ಲಿ ನಿಜವಾಗಿ ಹರಡಿತು. ಆ ಹೊಸ ಅಧ್ಯಾಯ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿತು. ಟ್ರೂತ್, ಕರೇಜ್ ಅಂಡ್ ಯೂನಿಟಿ. Dr. Sardar Vallabhbhai Patel brought freedom to our land. With iron will and courage strong, he showed us right from wrong. Truth, unity, freedom led our land. Liberation bloomed at his firm command. ಸರ್ದಾರ್ ವಲ್ಲಭಾಯ್ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ. ಅಸಮಾನತೆಯ ವಿರುದ್ಧ ಮುಂದೆ ಬಂದಿರುವ ಸರ್ದಾರ್ ವಲ್ಲಭಾಯ್ ಪಟೇಲ್ ಭಾರತದ ಐಕ್ಯತೆಯ ಶಿಲ್ಪಿ, ಭಾರತದ ಉಕ್ಕಿನ ಮನುಷ್ಯ ಎಂದು ಪ್ರಸಿದ್ಧರಾದವರು. ಅವರ ನಾಯಕತ್ವದಲ್ಲಿ ಆಪರೇಷನ್ ಪೋಲೋ ಆರಂಭವಾಯಿತು. ಆಪರೇಷನ್ ಪೋಲೋ ಧೈರ್ಯದ ಹೆಜ್ಜೆ. ಭಾರತೀಯ ಸೇನಾನಿಯ ದೃಢ ಹೆಜ್ಜೆಗಳೊಂದಿಗೆ ನಿಜಾಮರ ಆಡಳಿತ ಕೊನೆಗೊಂಡಿತು. ಈ ಕಾರ್ಯಾಚರಣೆಯಿಂದ ಹೈದರಾಬಾದ್ ರಾಜ್ಯ ಭಾರತಕ್ಕೆ ಸೇರ್ಪಡೆ ಆಯಿತು ಮತ್ತು ರಾಯಚೂರಿಗೆ ಸ್ವಾತಂತ್ರ್ಯದ ಉಸಿರು ಹರಡಿತು. ವಿಮೋಚನೆಯ ದಿನ 17 ಸೆಪ್ಟೆಂಬರ್ 1948. ಇದು ಕೇವಲ ಒಂದು ದಿನವಲ್ಲ, ಇದು ನಮ್ಮ ಗೌರವದ ಬೆಳಕು. ಆ ದಿನದಿಂದ ರಾಯಚೂರು ಕಲ್ಯಾಣ ಕರ್ನಾಟಕದ ಭಾಗವಾಗಿ ಭಾರತದ ಅವಿಭಾಜ್ಯ ಅಂಗವಾಯಿತು. ವಿಮೋಚನೆ ಎಂದರೆ
ದಬ್ಬಾಳಿಕೆಯಿಂದ ಮುಕ್ತಿ, ಮೌನದಿಂದ ಧ್ವನಿ, ಭಯದಿಂದ ಸ್ವಾಭಿಮಾನ. ವಿಮೋಚನೆ ನಮಗೆ ಕಲಿಸಿದ ಪಾಠವೇನೆಂದರೆ ಸ್ವಾತಂತ್ರ್ಯ ಸಿಗುತ್ತದೆ, ಆದರೆ ಅದನ್ನು ಕಾಯ್ದುಕೊಳ್ಳಲು ಧೈರ್ಯ ಬೇಕು. ಸರ್ದಾರ್ ಪಾಟೀಲ್ ಅವರ ದೃಢತೆ, ಜನರ ಹೋರಾಟ ಮತ್ತು ತ್ಯಾಗ ಇವೆಲ್ಲ ಸೇರಿ ನಮಗೆ ಆ ದಿನದಿಂದ ಗೌರವವನ್ನು ಕೊಟ್ಟವು. ನಾವು ಹೆಮ್ಮೆಯಿಂದ ಹೇಳಬೇಕು, ರಾಯಚೂರು ವಿಮೋಚಿತ ನೆಲ, ಸ್ವಾಭಿಮಾನದ ನೆಲ. ಧನ್ಯವಾದಗಳು. ವಿಮೋಚನೆಯ ನಂತರ ರಾಯಚೂರು ಪ್ರಜಾಪ್ರಭುತ್ವದ ಪದದಲ್ಲಿ ನಡೆದಿತ್ತು. Natural features and unfriend. Political map explain how Raichur is governed, and physical map explain why fertile and agriculture is rich. Together, both map helps us understand the geography, economy, and importance of Raichur district. Raichur district is special because it has clear administrative divisions. It's surrounded by two major rivers. Therefore, Raichur geographically strong and importantly administratively, culturally very rich. Thank you. ನಮಸ್ಕಾರ ಎಲ್ಲರಿಗೂ. ಇಂದು ನಾನು ಮಾತನಾಡಲಿರುವುದು ಕೋಟೆಗಳಿಂದ ಆರಂಭವಾದ ರಾಯಚೂರಿನ ಪಯಣ ಪ್ರಜಾಪ್ರಭುತ್ವದವರೆಗೆ ಹೇಗೆ ಬಂದಿತು ಎಂಬ ರಾಜಕೀಯ ಕಥೆಯ ಬಗ್ಗೆ. ಆಡಳಿತದಿಂದ ರಾಜಕೀಯದವರೆಗೆ. ಒಮ್ಮೆ ರಾಯಚೂರು ಎಂದರೆ ರಾಜರ ಆಳ್ವಿಕೆ, ಕತ್ತಿಗಳ ಶಬ್ದ, ಆಜ್ಞೆಗಳ ಆಡಳಿತ. ಆದರೆ ಕಾಲ ಬದಲಾಗಿತ್ತು. ಶಕ್ತಿಯ ಮೂಲ ರಾಜರಿಂದ ಜನರ ಕಡೆಗೆ ಸರಿಯಿತು. ಅದೇ ರಾಜಕೀಯದ ಆರಂಭ. ಪ್ರಜಾಪ್ರಭುತ್ವ ಮತ್ತು ಜನಪ್ರತಿನಿಧಿಗಳು. ರಾಯಚೂರು ಇಂದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಆಡಳಿತ ನಡೆಸುತ್ತಿದೆ. ಜನರು ಮತದಾನದ ಮೂಲಕ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತಾರೆ. ಶಾಸಕರು, ಸಂಸದರು ಜನರ ಧ್ವನಿಯಾಗಿ ಕೆಲಸ ಮಾಡುತ್ತಾರೆ. ಶಾಸನಾತ್ಮಕ ವ್ಯವಸ್ಥೆ. ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾ ಪಂಚಾಯಿತಿವರೆಗೆ, ನಗರಸಭೆಯಿಂದ ವಿಧಾನಸಭೆಯವರೆಗೆ ಪ್ರತಿ ಹಂತದಲ್ಲೂ ಜನಸೇವೆಯ ಗುರಿಯೇ ಮುಖ್ಯ. ಇದೇ ನಿಜವಾದ ರಾಜಕೀಯ. ಕಲ್ಯಾಣ ಕರ್ನಾಟಕ ಮತ್ತು ಅಭಿವೃದ್ಧಿ ರಾಜಕೀಯ. ರಾಯಚೂರು ಕಲ್ಯಾಣ ಕರ್ನಾಟಕ ಪ್ರದೇಶದ ಭಾಗ. ಇಲ್ಲಿ ರಾಜ್ಯದ ಉದ್ದೇಶ ಅಭಿವೃದ್ಧಿಯಾಗಿದೆ. ಶಿಕ್ಷಣ, ಆರೋಗ್ಯ, ಉದ್ಯೋಗ, ಸಮಾನ ಅವಕಾಶಗಳನ್ನು, ಸಾಮಾಜಿಕ ನ್ಯಾಯ ಇವೇ ಇಂದಿನ ರಾಜಕೀಯದ ಧ್ಯೇಯ. ಎಲ್ಲರಿಗೂ ನಮಸ್ಕಾರ. ಇಂದಿನ ರಾಜಕೀಯ ಅಂದರೆ ಅಧಿಕಾರದ ಹೋರಾಟವಲ್ಲ, ಜನರ ಸೇವೆಯ ಪ್ರತಿಜ್ಞೆ. ರಾಯಚೂರು ಇತಿಹಾಸದಿಂದ ಪಾಠ ಕಲಿತು ಜನರ ಕಡೆ ನೋಡುತ್ತಿದ್ದ. ಜನರೇ ಶಕ್ತಿ, ಜನರೇ ನಾಯಕರು, ಜನರೇ ರಾಜಕೀಯದ ಆತ್ಮ. ರಾಯಚೂರು ನಮ್ಮ ಜವಾಬ್ದಾರಿ, ನಮ್ಮ ಹೆಮ್ಮೆ. ಧನ್ಯವಾದಗಳು. ಆಡಳಿತ ಬಲವಾದ ರೈತನ ಹೆಚ್ಚಾಯಿತು. ರೈತನ ಶ್ರಮ ಹಸಿರಾಗಿ ಹೊಲಗಳು ನಗುತ್ತಿವೆ. ಏಕತೆಯ ಜೊತೆಗೆ ಶ್ರಮವೂ ಮುಖ್ಯವಾಯಿತು. ಹಸಿರು ಹೊಲಗಳಲ್ಲಿ ಶ್ರಮ ಮಿಡಿದು ರೈತನ ಬೆವರು ಮಿಂಚಿತು. ಭತ್ತ, ಜೋಳ, ಹತ್ತಿಯ ನಗು ನೆಲದ ಜೀವಾಳವಾಯಿತು. ಹೊಲದಿಂದ ಹಬ್ಬದವರೆಗೆ ಸಂತೋಷದ ಪಯಣ ಸಾಗಿತು. ಸುಗ್ಗಿಯ ಸಂಭ್ರಮದಲ್ಲಿ ಸಂತೋಷದ ಪಯಣ ಸಾಗಿತು. ಧನ್ಯವಾದಗಳು. Raichur soil tells a story of hard work. Farmers rise with the sun, labor with patience, turning field green and golden. Paddy, jawar and cotton grown here. When harvest arrive, the gratitude turns into celebration. Sagi Habba and Sankranti remind us that the farming is life itself. Cotton from Raichur travels far, from farms to market, from markets to industries. It strengthens the rural economy and supports the thousands of families, making Raichur an agriculture backbone. Thank you. ಹಸಿರು ಹೊಲಗಳ ಜೊತೆ ಅಭಿವೃದ್ಧಿಯ ಬೆಳಕು ಹರಡಿತು. ಹಗಲು ಬೆಳಕು ಚೆಲ್ಲುವ ಶಕ್ತಿ ಇಲ್ಲಿ ಜ್ವಾಲಿಸುತ್ತದೆ. ಕೃಷಿಯ ಜೊತೆಗೆ ಅಭಿವೃದ್ಧಿಯು ಬೆಳೆದಿತು. ರಾತ್ರಿ ಹಗಲು ಬೆಳಕು ಹಂಚುವ ಶಕ್ತಿ. ಅಭಿವೃದ್ಧಿ ದಾರಿಯಲ್ಲಿ ಮುನ್ನಡೆಯ ಸಂಕೇತವಾಯಿತು. Raichur is not only green with crops, it shines bright with power. The Raichur Thermal Power Station stands as a pillar of industrial growth. Using coal, it produces electricity that lights homes and cities far beyond our district. Through power generation, Raichur progress across Karnataka. ಬೆಳಕಿನ ಜೊತೆಗೆ ಭೂಮಿಯೊಂದೊಳಗೆ ಸಂಪತ್ತು ಮಿಂಚಿತ್ತು. ಭೂಮಿಯೊಳಗಿನ ಮಿನುಗು ಶ್ರಮಕ್ಕೆ ಚಿನ್ನದ ಗೌರವ ನೀಡುತ್ತದೆ. ಬೆಳಕಿನ ಜೊತೆಗೆ ಸಂಪತ್ತು ದೊರೆಯಿತು. ಭೂಮಿಯ ಮಡಿಲಲ್ಲಿ ಮಿನುಗುವ ಅಮೂಲ್ಯ ಸಂಪತ್ತಿನ ಹೊಳಪು ಶ್ರಮಕ್ಕೆ ಗೌರವ ನೀಡುವ ಚಿನ್ನದ ಕತೆ ಬರೆದಿತು. Deep beneath Raichur soil lies as a treasure of national importance. The Hatti gold mine near Linksgur is among the oldest gold mine in India. Gold extracted here is shaped into jewelry and wealth, providing
employment and economic strength, and reminding us that Raichur is rich below and above the ground. Thank you. ಸಂಪತ್ತು ಮಾತ್ರ ಸಾಕಾಗಲ್ಲ, ಜ್ಞಾನವೇ ನಿಜವಾದ ಶಕ್ತಿ ಆಯಿತು. ಅಕ್ಷರಗಳ ದೀಪ ಇಲ್ಲಿ ಕನಸುಗಳಿಗೆ ರೆಕ್ಕೆ ಕಟ್ಟುತ್ತದೆ. ಈ ಸಂಪತ್ತು ಜ್ಞಾನಕ್ಕೂ ದಾರಿ ಮಾಡಿತು. ಅಕ್ಷರಗಳ ಬೆಳಕು ಹೊತ್ತು ಶಾಲೆಯಿಂದ ಉನ್ನತ ವಿದ್ಯಾಲಯವರೆಗೆ ಕನಸುಗಳಿಗೆ ರೆಕ್ಕೆ ಕಟ್ಟುವ ಜ್ಞಾನವೇ ದೀಪವಾಯಿತು. Modern Raichur believes in knowledge and care. School shape young minds. University guides innovation, and professional institutions prepare leaders. Hospitals and medical colleges serve not only Raichur but neighboring regions as well. Education and health together build a strong and responsible society. Thank you. ಜ್ಞಾನ ಬೆಳೆದಂತೆ ಆರೋಗ್ಯವು ರಕ್ಷಿತವಾಗಬೇಕು. ಜ್ಞಾನದ ಜೊತೆ ಆರೈಕೆಯೂ ಅಗತ್ಯ. ನೋವಿನ ನಂಬಿಕೆಗೆ ಉಸಿರು ತುಂಬುತ್ತದೆ. ಕರುನಾಡಿನ ಸ್ಪರ್ಶ ಸೇವೆಯ ಮನಸ್ಸು. ನೋವಿನ ನಂಬಿಕೆ ಬೆಳಕು. ಜೀವ ಉಳಿಸುವ ಮಹತ್ವದ ಆರೈಕೆ ದಾರಿ ತೋರಿತು. ಧನ್ಯವಾದಗಳು. ಆರೋಗ್ಯವಂತ ಮಕ್ಕಳಿದ್ದಲ್ಲಿ ಶಕ್ತಿಶಾಲಿ ರೂಪಿಗೊಳ್ಳುತ್ತದೆ. ಆರೋಗ್ಯದ ಜೊತೆಗೆ ಮನರಂಜನೆಯೂ ಬೇಕು. ಕ್ರೀಡೆ, ಕಲೆ, ಸಂಸ್ಕೃತಿಯಲ್ಲಿ ಯುವಶಕ್ತಿಯ ಉತ್ಸಾಹ. ಶಿಸ್ತು, ಸಹಕಾರ, ಸಾಧನ, ಏಕತೆಯ ಧ್ವನಿ ಮಿಡಿತ. The youth of Raichur are energetic and determined. Sports like cricket, football, and kabaddi teach discipline, teamwork, and confidence. Art, culture, and traditions find expression through dance, music, and festivals, keeping heritage alive in modern times. Thank you. ಇತಿಹಾಸ, ಅಭಿವೃದ್ಧಿ, ಯುವ ಶಕ್ತಿ ಇವೆಲ್ಲ ಸೇರಿ ರಾಯಚೂರನ್ನು ರೂಪಿಸಿವೆ. ರಾಯಚೂರು ನಮ್ಮ ಶಾಶ್ವತ ಹೆಮ್ಮೆ. ಇತಿಹಾಸದ ಬೇರು, ಭವಿಷ್ಯದ ಬೆಳಕು, ಶ್ರಮ, ಶಕ್ತಿ, ಸ್ವಾಭಿನಾಮ. ರಾಯಚೂರು ನಮ್ಮ ಶಾಶ್ವತ ಹೆಮ್ಮೆ. ರಾಯಚೂರು ನಮ್ಮ ಹೆಮ್ಮೆ. ರಾಯಚೂರು ನಮ್ಮ ಶಾಶ್ವತ ಹೆಮ್ಮೆ. ರಾಯಚೂರು ಮಹೋತ್ಸವ ಜಯವಾಗಲಿ. ರಾಯಚೂರು ನಮ್ಮ ಶಕ್ತಿ. ರಾಯಚೂರು ಮಹೋತ್ಸವ ಜಯವಾಗಲಿ. ಥ್ಯಾಂಕ್ ಯು. आप सभी को मेरा प्रणाम। मेरा नाम क्षितिज है। मैं तीसरी कक्षा में पढ़ता हूँ। अभी हमारे रायचूर शहर में रायचूर उत्सव मनाया जा रहा है। इस उत्सव में हम बच्चों के लिए पतंग बनाना और उड़ाना प्रदर्शन, रोबोट और प्राणी प्रदर्शन, टेलीस्कोप तितलियों का प्रदर्शन, मुर्गी का नृत्य प्रदर्शन, चित्र बनाना प्रदर्शन, जादू प्रदर्शन, पटाखे प्रदर्शन था जो बहुत अच्छा था। हेलीकॉप्टर का उड़ान, बाइक रैली और बड़ों के लिए कार्यक्रम रखे गए हैं। यहाँ हम सभी को बहुत अच्छा लगा। धन्यवाद। ರಾಯಚೂರು ನಮ್ಮ ಹೆಮ್ಮೆ. ರಾಯಚೂರು ನಮ್ಮ ಶಕ್ತಿ. ರಾಯಚೂರು ನಮ್ಮ ಶಕ್ತಿ. ರಾಯಚೂರು ನಮ್ಮ ಹೆಮ್ಮೆ. ರಾಯಚೂರು ನಮ್ಮ ಹೆಮ್ಮೆ. ಜಯವಾಗಲಿ. ಜಯವಾಗಲಿ. ಜೈ ಜೈ ಕರ್ನಾಟಕ. ಜೈ ಜೈ ಕರ್ನಾಟಕ. ಧನ್ಯವಾದಗಳು.